ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಓ ಹೆನ್ರಿ ಅವರು ಬರೆದಿರತಕ್ಕಂತಹ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿ ದ ಗಿಫ್ಟ್ ಆಫ್ ದ ಮೆಜೈ ಅಂತಕ್ಕಂತಹ ಸ್ಟೋರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಒಂದು ಕ್ರಿಸ್ಮಸ್ಗೋಸ್ಕರ ಗಂಡ ಹೆಂಡತಿ ಇಬ್ಬರೂ ಕೂಡ ತಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ಗಿಫ್ಟನ್ನು ಕೊಡಲಿಕ್ಕೆ ಯಾವ ರೀತಿ ಕಷ್ಟವನ್ನು ಪಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಈ ಒಂದು ಸ್ಟೋರಿ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಲೈನ್ ಬೈ ಲೈನ್ ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ ಇದರ ಒಂದು ಸಮರಿಯನ್ನು. The Gift of the Magi is a very famous short story written by American author O. Henry. ಈ ಓ ಹೆನ್ರಿ ಅಂತಕ್ಕಂಥವ್ರು ಅಮೇರಿಕಾದ ತುಂಬಾ ಫೇಮಸ್ ಆಥರ್ ಆಗಿದ್ದಾರೆ. ಇವರ ಒಂದು ರಿಯಲ್ ನೇಮ್ ಏನಾಗಿತ್ತಪ್ಪ ಅಂದರೆ ವಿಲಿಯಂ ಸಿಡ್ನಿ ಪೋರ್ಟರ್ ಅಂತಕ್ಕಂಥದ್ದು. ದ ಸ್ಟೋರಿ ವಾಸ್ ಫಸ್ಟ್ ಪಬ್ಲಿಷ್ಡ್ ಇನ್ 1905. 1905ರಲ್ಲಿ ಪ್ರಥಮ ಬಾರಿಗೆ ಈ ಒಂದು ಸ್ಟೋರಿ ಪಬ್ಲಿಷ್ ಆಗುತ್ತೆ. ಆ್ಯಂಡ್ ಹ್ಯಾಸ್ ಬಿಕಮ್ ಒನ್ ಆಫ್ ದ ಮೋಸ್ಟ್ ಲವ್ಡ್ ಕ್ರಿಸ್ಮಸ್ ಸ್ಟೋರೀಸ್ ಎವರ್ ರಿಟನ್. ಇಟ್ ಈಸ್ ಅಬೌಟ್ ಲವ್, ಸ್ಯಾಕ್ರಿಫೈಸ್ ಆ್ಯಂಡ್ ದ ಟ್ರೂ ಸ್ಪಿರಿಟ್ ಆಫ್ ಗಿವಿಂಗ್. ಎಸ್, ಲವ್ ಅಂದರೆ ಪ್ರೀತಿ ಇರ್ಬೋದು, ಸ್ಯಾಕ್ರಿಫೈಸ್ ಅಂದರೆ ತ್ಯಾಗ, ಮತ್ತು ಟ್ರೂ ಸ್ಪಿರಿಟ್ ಆಫ್ ಗಿವಿಂಗ್ ಅಂದರೆ ತಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥವರಿಗೆ ಏನಾದರೂ ಒಂದು ಗಿಫ್ಟನ್ನು ಕೊಡಲೇಬೇಕು ಅಂತ ಎಷ್ಟೊಂದು ಕಷ್ಟಪಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಈ ಸ್ಟೋರಿ ಇದೆ. ದ ಸ್ಟೋರಿ ಈಸ್ ವೆರಿ ಶಾರ್ಟ್, ವೆರಿ ಸಿಂಪಲ್ ಆ್ಯಂಡ್ ಡೀಪ್ಲಿ ಎಮೋಷನಲ್. It shows how a young couple, even though they are very poor, give each other the most thoughtful gifts. ನೋಡಿ, ಇಬ್ಬರು ಕಪಲ್ ಏನಿದ್ದಾರೋ ಗಂಡ ಹೆಂಡತಿ ತಮ್ಮ ಒಂದು ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ಅಂದರೆ ಗಂಡ ಹೆಂಡತಿಗೆ ಮತ್ತು ಹೆಂಡತಿ ಗಂಡನಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಆ್ಯಸ್ ಎ ಕ್ರಿಸ್ಮಸ್ ಪ್ರೆಸೆಂಟ್ ಆಗಿ. ಅವರು ತುಂಬ ಬಡವರಾಗಿದ್ದಾರೆ ನೋಡಿ, ದೇ ಆರ್ ವೆರಿ ಪೂರ್ ಆ್ಯಂಡ್ ಗಿವ್ ಈಚ್ ಅದರ್ ದ ಮೋಸ್ಟ್ ಥಾಟ್ಫುಲ್ ಗಿಫ್ಟ್ಸ್. ಏನಾದರೂ ಅತ್ಯುತ್ತಮವಾಗಿರ್ತಕ್ಕಂತಹ ಗಿಫ್ಟನ್ನು ಕೊಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಹೊಂದಿರ್ತಾರೆ. ಈ ಒಂದು ಸ್ಟೋರಿಯ ಬಿಗಿನಿಂಗಲ್ಲಿ ಏನಾಗ್ತಾ ಇದೆ ನೋಡಿ. ದ ಸ್ಟೋರಿ ಸ್ಟಾರ್ಟ್ಸ್ ಆನ್ ಕ್ರಿಸ್ಮಸ್ ಈವ್ ಅಂದರೆ ಕ್ರಿಸ್ಮಸ್ ಹಿಂದಿನ ದಿನ ನಡೀತಕ್ಕಂತಹ ಘಟನೆ ಇದಾಗಿದೆ. ಎ ಕೋಲ್ಡ್ ಡಿಸೆಂಬರ್ ಡೇ, ಎ ಯಂಗ್ ವಿಮೆನ್ ನೇಮ್ಡ್ ಡೆಲ್ಲಾ. ಎಸ್, ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂತಹ ಹೆಂಡತಿಯ ಪಾತ್ರ ಯಾರಪ್ಪ ಅಂದರೆ ಡೆಲ್ಲಾ ಅಂತಕ್ಕಂಥವಳು. ಸಿ ಈಸ್ ಸಿಟ್ಟಿಂಗ್ ಇನ್ ಹರ್ ಸ್ಮಾಲ್ ಅಪಾರ್ಟ್ಮೆಂಟ್, ಮನೆಯಲ್ಲಿ ಅಥವಾ ಅಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಶಿ ಲುಕ್ಸ್ ವೆರಿ ಸ್ಯಾಡ್. ಅವಳ ಮುಖ ನೋಡಿದರೆ ಗೊತ್ತಾಗುತ್ತೆ ಅವಳು ತುಂಬ ಬೇಸರದಲ್ಲಿದ್ದಾಳೆ ಅಂತ ಹೇಳಿ. ಬಿಕಾಸ್ ದ ನೆಕ್ಸ್ಟ್ ಡೇ ಈಸ್ ಕ್ರಿಸ್ಮಸ್ ಆ್ಯಂಡ್ ಶಿ ವಾಂಟ್ಸ್ ಟು ಬೈ ಎ ಬ್ಯೂಟಿಫುಲ್ ಗಿಫ್ಟ್ ಫಾರ್ ಹರ್ ಹಸ್ಬೆಂಡ್ ಜಿಮ್. ಎಸ್, ಅವಳ ಗಂಡನ ಹೆಸರು ಜಿಮ್. ಅಂದರೆ ಈ ಒಂದು ಸ್ಟೋರಿ ಇರ್ತಕ್ಕಂಥದ್ದು ಜಿಮ್ ಮತ್ತು ಡೆಲ್ಲಾರ ಕುರಿತು ಅಂತ ಹೇಳಬಹುದು. ಸೊ ಇವಳು ಡೆಲ್ಲಾ ಏನು ಅಂದ್ಕೊಂಡಿದ್ದಾಳೆ, ಕ್ರಿಸ್ಮಸ್ಗೋಸ್ಕರ ತನ್ನ ಗಂಡನಿಗೆ ಏನಾದರೂ ಒಂದು ಕ್ರಿಸ್ಮಸ್ಗೋಸ್ಕರ ಒಂದು ಪ್ರೆಸೆಂಟನ್ನು ಕೊಡಿಸ್ಬೇಕು, ತುಂಬ ಬ್ಯೂಟಿಫುಲ್ ಆಗಿರೋ ಗಿಫ್ಟನ್ನು ಅಂತೇಳಿ ಥಿಂಕ್ ಮಾಡ್ತಾ ಇದ್ಲು. ಬಟ್ ಶಿ ಹ್ಯಾಸ್ ವೆರಿ ಲಿಟಲ್ ಮನಿ. ಗಿಫ್ಟ್ ಏನೋ ಕೊಡಿಸ್ಲಿಕ್ಕೆ ಅವಳಿಗೆ ಮನಸ್ಸಿದೆ, ಬಟ್ ಅವಳ ಹತ್ರ ತುಂಬಾ ಕಡಿಮೆ ಮೊತ್ತದ ಅಮೌಂಟ್ ಇರುತ್ತೆ, ಸಾಕಷ್ಟು ದುಡ್ಡು ಇರುವುದಿಲ್ಲ. ಡೆಲ್ಲಾ ಹ್ಯಾಸ್ ಬೀನ್ ಸೇವಿಂಗ್ ಎವ್ರಿ ಪೆನ್ನಿ ಶಿ ಕುಡ್ ಫಾರ್ ಮಂತ್ಸ್. ಸುಮಾರು ದಿನಗಳಿಂದ ಪ್ರತಿನಿತ್ಯವೂ ಕೂಡ ಸ್ವಲ್ಪ ದುಡ್ಡನ್ನು ಅವಳು ಸೇವ್ ಮಾಡಿಟ್ಟಿರ್ತಾಳೆ. ಬಟ್ ಈವನ್ ಆಫ್ಟರ್ ಆಲ್ ಹರ್ ಎಫರ್ಟ್ ಶಿ ಹ್ಯಾಸ್ ಓನ್ಲಿ $1.87 ಮಾತ್ರ ಇರುತ್ತೆ. ಅಂದರೆ $1.87. ನಾವು ರೂಪಾಯಿ ಅಂತ ಕರಿತೇವಲ್ವ, ಅದೇ ರೀತಿ ಅಮೇರಿಕನ್ದಲ್ಲಿ ಡಾಲರ್ ಮತ್ತು ಸೆಂಟ್ಸಲ್ಲಿ ರೂಪಾಯಿಯನ್ನು ಹೇಳ್ತಾರೆ. ಡೆಲ್ಲಾ ಕೌಂಟ್ಸ್ ದ ಮನಿ 3 times. ನೋಡಿ, ಅವಳು ಎಷ್ಟು ಸಾರಿಪ್ಪ ಅಂದರೆ 3 ಸಾರಿ ಆ ದುಡ್ಡನ್ನು ಕೌಂಟ್ ಮಾಡ್ತಾಳೆ. ಯಾಕೆ ಆ ರೀತಿ ಕೌಂಟ್ ಮಾಡ್ತಾಳೆ ಅಂದರೆ ಆ ಒಂದು ವಿಷಯ ತುಂಬ ಫನ್ನಿ ಆಗಿದೆ. ಹೋಪಿಂಗ್ ಇಟ್ ವಿಲ್ ಸಮ್ಹೌ ಬಿ ಮೋರ್. ಏನಾದರೂ ನೆಕ್ಸ್ಟ್ ಟೈಮ್ ಕೌಂಟ್ ಮಾಡುವಾಗ ದುಡ್ಡು ಹೆಚ್ಚಾಗ್ಬೋದೇನೋ ಅಂತಕ್ಕಂತಹ ಒಂದು ಆಸೆ ಅವಳಲ್ಲಿದೆ. ಹಾಗಾಗಿನೇ ಮತ್ತೆ ಆ ಒಂದು ದುಡ್ಡನ್ನು ಕೌಂಟ್ ಮಾಡ್ತಾ ಇದ್ದಾಳೆ. ಬಟ್ ಇಟ್ ಈಸಂಟ್, ಅದು ಆ ರೀತಿ ಆಗಲಿಲ್ಲ. ಎಷ್ಟಿರುತ್ತೋ $1.87 ಅಷ್ಟೇ ಇರುತ್ತೆ. ಸಿ ಸ್ಟಾರ್ಟ್ಸ್ ಟು ಕ್ರೈ. ನೋಡಿ, ಅಳ್ತಾ ಇದ್ದಾಳೆ ಪಾಪ. ಯಾಕೆಂದರೆ ಅಷ್ಟು ದುಡ್ಡಲ್ಲಿ ತನ್ನ ಗಂಡನಿಗೆ ಗಿಫ್ಟ್ ಏನು ಕೊಡಿಸೋದು ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ದ ಲೈಫ್ ಆಫ್ ಜಿಮ್ ಆ್ಯಂಡ್ ಡೆಲ್ಲಾ. ಅವರ ಜೀವನ ಹೇಗಿತ್ತು? ಜಿಮ್ ಆ್ಯಂಡ್ ಡೆಲ್ಲಾ ಆರ್ ಎ ಯಂಗ್ ಮ್ಯಾರಿಡ್ ಕಪಲ್. ದೆ ಲಿವ್ ಇನ್ ಎ ಸ್ಮಾಲ್ ಸಿಂಪಲ್ ಅಪಾರ್ಟ್ಮೆಂಟ್ ಇನ್ ನ್ಯೂಯಾರ್ಕ್ ಸಿಟಿ. ದೇ ಆರ್ ವೆರಿ ಪೂರ್. ಮೊದಲಿಗೆ ಹೇಳಿದಾಗೆ ದೇ ಆರ್ ವೆರಿ ಯಂಗ್ ಮ್ಯಾರಿಡ್ ಕಪಲ್ ಆಗಿರ್ತಾರೆ. ಅವರು ಜೀವನ ಮಾಡ್ತಕ್ಕಂತಹ ಒಂದು ಅಪಾರ್ಟ್ಮೆಂಟ್ ಏನಿರುತ್ತೋ ತುಂಬಾ ಸ್ಮಾಲ್ ಮತ್ತು ಸಿಂಪಲ್ ಆಗಿರುತ್ತೆ. ನ್ಯೂಯಾರ್ಕ್ ಸಿಟಿಲಿ ಅವರು ಇರ್ತಾರೆ ಮತ್ತು ದೇ ಆರ್ ವೆರಿ ಪುವರ್. ಜಿಮ್ ಯೂಸ್ ಟು ಅರ್ನ್ $30 ಅ ವೀಕ್. ಅಂದರೆ ಒಂದು ವಾರಕ್ಕೆ ಮೊದಲಿಗೆ ಅವನು $30 ಸಂಪಾದನೆ ಮಾಡ್ತಾ ಇರ್ತಾನೆ ಜಿಮ್ ಕೆಲಸದಿಂದ. ಬಟ್ ನಾವು ಹಿ ಓನ್ಲಿ ಅರ್ನ್ಸ್ $20 ಬಿಕಾಸ್ ಹಿಸ್ ಜಾಬ್ ರೆಡ್ಯೂಸ್ಡ್ ಹಿಸ್ ಸ್ಯಾಲರಿ. ಮೊದಲಿಗೇನೋ $30 ಅರ್ನ್ ಮಾಡ್ತಾ ಇದ್ದ, ಬಟ್ ಬರ್ತಾ ಅವನ ಸ್ಯಾಲ್ರಿ ಕಡಿಮೆ ಆಗ್ತಾ ಇದೆ. ನೋಡಿ, ಕೇವಲ $20 ಪ್ರಸ್ತುತವಾಗಿ ಅವನು ಅರ್ನ್ ಮಾಡ್ತಾ ಇರ್ತಾನೆ. ಅವನ ಸ್ಯಾಲರಿ ಕಡಿಮೆ ಆಗಿಬಿಟ್ಟಿದೆ.
ಲೈಫ್ ಹ್ಯಾಸ್ ಬಿಕಮ್ ಡಿಫಿಕಲ್ಟ್ ಫಾರ್ ದೆಮ್ ಬಟ್ ದೇ ಆರ್ ಸ್ಟಿಲ್ ಹ್ಯಾಪಿ ಟುಗೆದರ್. ಅವ್ರಿಗೆ ಜೀವನ ಕಷ್ಟ ಆಗಿರ್ಬೋದು, ಆದರೂ ಕೂಡ ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷದ ದಿನಗಳನ್ನೇ ಕಳೀತಾ ಇದ್ರು ಅಂತ ಹೇಳಬಹುದು. ಬಿಕಾಸ್ ದೇ ಹ್ಯಾವ್ ಸಮಥಿಂಗ್ ವೆರಿ ಸ್ಪೆಷಲ್, ಟ್ರೂ ಲವ್. ಅವ್ರ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಬಟ್ ಅವ್ರ ಹತ್ರ ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದಿತ್ತು, ಸ್ಪೆಷಲ್ ಆಗಿರ್ತಕ್ಕಂಥದ್ದಿತ್ತು. ಅದೇನಪ್ಪ ಅಂದರೆ ನಿಜವಾದಂತಹ ಪ್ರೀತಿ, ಟ್ರೂ ಲವ್. Even though they don't have money, they each have one special treasure. ಅವ್ರ ಹತ್ರ ದುಡ್ಡಿಲ್ಲ, ಬಟ್ ಇನ್ನೊಂದು ಸ್ಪೆಷಲ್ ಟ್ರೆಷರ್ ಇದೆ ಅವ್ರ ಹತ್ರ. ಅದೇನು? ಪ್ರತಿಯೊಬ್ಬರಲ್ಲೂ ಒಂದೊಂದಿದೆ. ಜಿಮ್ ಹತ್ರ ಏನಿತ್ತು ಅನ್ನೋದನ್ನು ಫಸ್ಟ್ ನೋಡೋಣ. ಜಿಮ್ ಹ್ಯಾಸ್ ಎ ಗೋಲ್ಡ್ ಪಾಕೆಟ್ ವಾಚ್. ಎಸ್, ಜಿಮ್ನ ಬಳಿ ಒಂದು ಬಂಗಾರದಿಂದ ಮಾಡಿರ್ತಕ್ಕಂತಹ ಪಾಕೆಟ್ ವಾಚ್ ಇರುತ್ತೆ. ಅಂದರೆ ಯಾವಾಗಲೂ ಅವನು ತನ್ನ ಪಾಕೆಟಲ್ಲಿ ಇದನ್ನ ಇಟ್ಕೊಳ್ತಿರ್ತಾನೆ. ವಿಚ್ ಒನ್ಸ್ ಬಿಲಾಂಗ್ಡ್ ಟು ಹಿಸ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಫಾದರ್. ಇವನ ಪೂರ್ವಜರಿಂದ ಬಳುವಳಿಯಾಗಿ ಬಂದಿರತಕ್ಕಂತಹ ಗಿಫ್ಟ್ ಅದಾಗಿತ್ತೆ. ಯಾಕೆಂದರೆ ಮೊದಲಿಗೆ ಇದು ಅವರ ತಂದೆಯ ಬಳಿ ಇತ್ತು, ಅದಕ್ಕಿಂತ ಮೊದಲು ಗ್ರ್ಯಾಂಡ್ ಫಾದರ್ನ ಬಳಿ ಇರುತ್ತೆ. ಅಂದರೆ ಗ್ರ್ಯಾಂಡ್ ಫಾದರ್ ತಂದೆಗೆ ಕೊಟ್ಟಿರ್ತಾನೆ, ತಂದೆ ಜಿಮ್ಗೆ ಕೊಟ್ಟಿರ್ತಾನೆ. ಈ ರೀತಿ ಪೂರ್ವಜರಿಂದ ಬಂದಂತಹ ಒಂದು ಗಿಫ್ಟ್ ಅದಾಗಿದೆ. ಇಟ್ ಈಸ್ ಓಲ್ಡ್ ಬಟ್ ಬ್ಯೂಟಿಫುಲ್. ತುಂಬಾ ಹಳೇದದು, ಆದರೆ ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ಜಿಮ್ ಲವ್ಸ್ ಇಟ್ ಡೀಪ್ಲಿ. ಜಿಮ್ಗೆ ಆ ವಾಚ್ ಅಂದರೆ ತುಂಬಾ ಇಷ್ಟ. ಇನ್ನು ಡೆಲ್ಲಾಳ ಬಳಿ ಇರ್ತಕ್ಕಂತಹ ಒಂದು ಟ್ರೆಷರ್ ಏನು ನೋಡಿ. ಡೆಲ್ಲಾ ಹ್ಯಾಸ್ ಲಾಂಗ್ ಥಿಕ್ ಶೈನಿ ಬ್ರೌನ್ ಹೇರ್. ಎಸ್, ಅವಳ ಕೂದಲು ಅತ್ಯಂತ ಅದ್ಭುತವಾಗಿ ಇರ್ತವೆ. ಲಾಂಗ್ ಉದ್ದನೆ ಕೂದಲನ್ನು ಹೊಂದಿರ್ತಾಳೆ ಅವಳು. ಬ್ರೌನ್ ಕಲರಿಂದ ಆ ಕೂದಲುಗಳು ಕಂಗೊಳಿಸ್ತಾ ಇರ್ತವೆ, ತುಂಬಾ ಬ್ಯೂಟಿಫುಲ್ ಆಗಿರ್ತವೆ, ಶೈನ್ ಆಗ್ತಾ ಇರ್ತವೆ. ಇಟ್ ಈಸ್ ಸೋ ಲಾಂಗ್ ದ್ಯಾಟ್ ಇಟ್ ಆಲ್ಮೋಸ್ಟ್ ಟಚಸ್ ದ ಫ್ಲೋರ್. ಎಷ್ಟುದ್ದ ಇತ್ತಪ್ಪ ಅಂದರೆ ಇನ್ನೇನು ನೆಲಕ್ಕೆ ಬಡದೇ ಬಿಡುತ್ತೇನೋ ಅನ್ಬೇಕು, ಅಷ್ಟೊಂದು ಉದ್ದನೆಯ ಕೂದಲನ್ನು ಅವಳು ಹೊಂದಿರ್ತಾಳೆ. ಎವ್ರಿ ಒನ್ ಅಡ್ಮೈರ್ಸ್ ಹರ್ ಹೇರ್ ಆ್ಯಂಡ್ ಶಿ ಟೇಕ್ಸ್ ಗ್ರೇಟ್ ಪ್ರೈಡ್ ಇನ್ ಇಟ್. ಪ್ರತಿಯೊಬ್ಬರೂ ಕೂಡ ಇವಳ ಒಂದು ಕೂದಲನ್ನು ಹೊಗಳಿದ್ದು, ಇದರಿಂದ ಅವಳಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ತನ್ನ ಕೂದಲಿನ ಬಗ್ಗೆ ಅಭಿಮಾನವೂ ಇರುತ್ತೆ ಅವಳಿಗೆ, ಡೆಲ್ಲಾಳಿಗೆ. ಡೆಲ್ಲಾಸ್ ಬಿಗ್ ಡಿಸಿಷನ್. ಒಂದು ನಿರ್ಣಯವನ್ನು ಮಾಡ್ತಾ ಇದ್ದಾಳೆ ಡೆಲ್ಲಾ. ವೆರಿ ಸ್ಯಾಡ್ ಡಿಸಿಷನ್ ಅಂತಲೇ ಹೇಳ್ಬೋದು. ಡೆಲ್ಲಾ ವಾಂಟ್ಸ್ ಟು ಗಿವ್ ಜಿಮ್ ಅ ಗಿಫ್ಟ್ ದಟ್ ಈಸ್ ವರ್ತಿ ಆಫ್ ಹಿಮ್. ಆ ಜಿಮ್ ಎಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದನೋ ಅವನಷ್ಟೇ ಸುಂದರವಾಗಿರ್ತಕ್ಕಂತಹ ಒಂದು ಗಿಫ್ಟನ್ನು ನಾನು ಅವನಿಗೆ ಕೊಡಬೇಕು ಅಂತಕ್ಕಂಥದ್ದು ಡೆಲ್ಲಾಳ ಆಸೆಯಾಗಿದೆ. ಶಿ ಥಿಂಕ್ಸ್ ಆ್ಯಂಡ್ ಥಿಂಕ್ಸ್. ವಿಚಾರ ಮಾಡ್ತಾನೇ ಇದ್ದಾಳೆ. ಸಡನ್ಲಿ ಆ್ಯನ್ ಐಡಿಯಾ ಕಮ್ಸ್ ಇನ್ ಟು ಹರ್ ಮೈಂಡ್. ಇದ್ದಕ್ಕಿದ್ದ ಹಾಗೆ ಒಂದು ಐಡಿಯಾ, ಉಪಾಯ ಅವಳ ತಲೆಗೆ ಬರ್ತಾ ಇದೆ. ಶಿ ಲುಕ್ಸ್ ಎಟ್ ಹರ್ ಸೆಲ್ಫ್ ಇನ್ ದ ಮಿರರ್. ಹಾಗೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ತಾಳೆ. ನಿಂತ್ಕೊಂಡು ತನ್ನನ್ನೇ ತಾನು ನೋಡ್ಕೊಳ್ತಾ ಇದ್ದಾಳೆ. ದೆನ್ ವಿತ್ ಕರೇಜ್ ಇನ್ ಹರ್ ಹಾರ್ಟ್ ಶಿ ಪುಟ್ಸ್ ಆನ್ ಹರ್ ಕೋಟ್ ಆ್ಯಂಡ್ ವಾಕ್ಸ್ ಔಟ್ ಇನ್ ಟು ದ ಕೋಲ್ಡ್. ಹಾಗೆ ನಿಧಾನಕ್ಕೆ ಆ ಮಿರರ್ ನೋಡಿ ಈಗ ಒಂದು ಡಿಸಿಷನ್ಗೆ ಬಂದಿದ್ದಾಳೆ. ಮನಸ್ಸಲ್ಲಿ ಸ್ವಲ್ಪ ಧೈರ್ಯವನ್ನು ತಂದುಕೊಂಡಿದ್ದಾಳೆ. ತಾನು ಧರಿಸ್ತಕ್ಕಂತಹ ಒಂದು ಕೋಟನ್ನು ಹಾಕಿಕೊಂಡು ಆ ಒಂದು ಹೊರಗಡೆ ಕೊರೆಯುವ ಚಳಿ ಇರುತ್ತೆ, ಆ ಚಳಿಯಲ್ಲಿನೇ ಈಗ ಅವಳು ಹೊರಗಡೆ ಹೋಗ್ತಾ ಇದ್ದಾಳೆ. ಶಿ ಗೋಸ್ ಟು ಎ ಶಾಪ್ ದಟ್ ಬೈಸ್ ಹ್ಯೂಮನ್ ಹೇರ್. ನೋಡಿ ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂದರೆ ಮನುಷ್ಯನ ಕೂದಲುಗಳನ್ನು ಪರ್ಚೇಸ್ ಮಾಡ್ತಾ ಇರ್ತಕ್ಕಂತಹ ಒಂದು ಶಾಪ್ಗೆ ತೆರಳುತ್ತಾ ಇದ್ದಾಳೆ ಅಂತ ನಮಗೆ ಅರ್ಥ ಆಗುತ್ತೆ. ಅವಳು ತನ್ನ ಸುಂದರವಾಗಿರ್ತಕ್ಕಂತಹ, ಅಮೂಲ್ಯವಾಗಿರ್ತಕ್ಕಂತಹ ಮತ್ತು ಅವಳ ಟ್ರೆಷರ್ ಅಂದರೆ ಅವಳ ಸಂಪತ್ತು ಏನಿತ್ತೋ ಅದನ್ನೇ ಅವಳು ಮಾರಲಿಕ್ಕೆ ಡಿಸಿಷನ್ ಮಾಡಿದ್ದಾಳೆ. ಆ ಜಿಮ್ಗೆ ಒಂದು ಗಿಫ್ಟನ್ನು ಕೊಡಿಸ್ಬೇಕು ಅಂತಕ್ಕಂತಹ ಉದ್ದೇಶದಿಂದ. The owner, a woman named Madam Sofroni, looks at her hair and offers her $20 for it. ಎಸ್, ಇವಳು ಒಂದು ಶಾಪ್ ಕಾಣಿಸುತ್ತೆ ಇವಳ ಕಣ್ಣಿಗೆ, ಅಲ್ಲಿಗೆ ಹೋಗ್ತಾಳೆ. ಅಲ್ಲಿ ಅದರ ಒಂದು ಓನರ್ ಮೇಡಮ್ ಸೋಫ್ರೋನಿ ಇರ್ತಾಳೆ. ಸೊ ಅವಳು ಏನು ಮಾಡ್ತಾಳೆ, ಈ ಒಂದು ಕೂದಲನ್ನು ನೋಡಿಬಿಟ್ಟು ಸುಮಾರು $20 ದುಡ್ಡನ್ನು ಕೂದಲಿಗೆ ಕೊಡಲಿಕ್ಕೆ ಒಪ್ಕೊಳ್ತಾ ಇದ್ದಾಳೆ. ಡೆಲ್ಲಾ ಅಗ್ರೀಸ್ ದೋ ಇಟ್ ಈಸ್ ಎ ಪೇನ್ಫುಲ್ ಚಾಯ್ಸ್. ನೋಡಿ ಒಪ್ಕೊಳ್ತಾಳೆ, ಅನಿವಾರ್ಯ ಅವಳಿಗೆ. ಈಗ ಅವಳಿಗೆ ಖುಷಿ ಇಲ್ಲ ಆ ಕೂದಲನ್ನು ಕೊಡಬೇಕು ಅಂದರೆ, ಮನಸ್ಸಲ್ಲಿ ದುಃಖ ಇದೆ, ಆದರೂ ಕೂಡ ಒಪ್ಕೊಂಡು ಆ ಕೂದಲನ್ನು ಮಾರಾಟ ಮಾಡ್ತಾ ಇದ್ದಾಳೆ. ಶಿ ಕಟ್ಸ್ ಆಫ್ ಹರ್ ಹೇರ್. ತನ್ನ ಕೂದಲನ್ನು ಕಟ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಗಿವ್ಸ್ ಇಟ್ ಅವೇ. ಕೊಡ್ತಾ ಇದ್ದಾಳೆ ಮೇಡಮ್ ಸೋಫ್ರೋನಿಗೆ. ನೌ ಶಿ ಹ್ಯಾಸ್ ಶಾರ್ಟ್ ಹೇರ್ ಆ್ಯಂಡ್ 21 and 87 ಟು ಬೈ ಎ ಗಿಫ್ಟ್ ಫಾರ್ ಜಿಮ್. ಮೊದಲಿಗೆ ಇವಳ ಬಳಿ $1.87 ಇತ್ತು. ಈಗ $20ಗೆ ತನ್ನ ಒಂದು ಕೂದಲನ್ನು ಮಾರಾಟ ಮಾಡಿದ್ದಾಳೆ. ಸೊ ಈಗ ಅವಳ ಬಳಿ ಇರತಕ್ಕಂಥದ್ದು $21.87 ಆಗಿರುತ್ತೆ. ಈವನ್ ದೋ ಶಿ ಹ್ಯಾಸ್ ಲಾಸ್ಟ್ ಹರ್ ಬ್ಯೂಟಿಫುಲ್ ಹೇರ್, ಡೆಲ್ಲಾ ಫೀಲ್ಸ್ ಹ್ಯಾಪಿ. ಅವಳು ತನ್ನ ಕೂದಲನ್ನು ಮಾರಿದರೂ ಕೂಡ ಅವಳ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ದುಃಖ ಇದ್ದರೂ ಕೂಡ ಇನ್ನೊಂದು ಕಡೆ ಸಂತೋಷನೂ ಕೂಡ ಆಗ್ತಾ ಇದೆ. ಕಾರಣ ಇಷ್ಟೇ, ಬಿಕಾಸ್
ಶಿ ಕ್ಯಾನ್ ನೌ ಬೈ ಜಿಮ್ ಸಮಥಿಂಗ್ ಹಿ ವಿಲ್ ಲವ್. ಜಿಮ್ಗೆ ಇಷ್ಟ ಆಗ್ತಕ್ಕಂಥದ್ದನ್ನು ನಾನೇನಾದರೂ ಈಗ ಅವನಿಗೆ ಗಿಫ್ಟನ್ನು ಕೊಡಬಹುದು ಅನ್ನೋ ಒಂದೇ ಒಂದು ಕಾರಣದಿಂದ ಅವಳ ಮನಸ್ಸಿನಲ್ಲಿ ಸಂತೋಷ ಮೂಡ್ತಾ ಇದೆ. ಈವನ್ ಶಿ ಲಾಸ್ಟ್ ಹರ್ ಟ್ರೆಜರ್. ದ ಪರ್ಫೆಕ್ಟ್ ಗಿಫ್ಟ್ ಅಂದರೆ ಈಗ ತನ್ನ ಕೂದಲನ್ನು ಮಾರಿ ಬಂದಂತಹ ದುಡ್ಡಲ್ಲಿ ಯಾವ ರೀತಿಯ ಗಿಫ್ಟನ್ನು ಅವಳು ಪಡೆದುಕೊಳ್ತಾಳೆ ನೋಡಿ. ಡೆಲ್ಲಾ ವಾಕ್ಸ್ ಥ್ರೂ ಮೆನಿ ಸ್ಟೋರ್ಸ್ ಲುಕಿಂಗ್ ಫಾರ್ ಸಮಥಿಂಗ್ ದ್ಯಾಟ್ ವುಡ್ ಬಿ ಜಸ್ಟ್ ರೈಟ್ ಫಾರ್ ಹಿಮ್. ಆ ಜಿಮ್ಗೆ ಯಾವುದು ಸೂಟೇಬಲ್ ಆಗುತ್ತೆ, ಅವನಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂತಹ ಯಾವ ಗಿಫ್ಟನ್ನು ಕೊಡ್ಬೋದು ಅಂತ ಹೇಳಿ ಅವಳು ಏನು ಮಾಡ್ತಾಳೆ, ಆ ಬೀದಿಯಲ್ಲಿರ್ತಕ್ಕಂತಹ ಅನೇಕ ಸ್ಟೋರ್ಸ್ಗಳಿಗೆ ವಿಸಿಟ್ ಮಾಡ್ತಾಳೆ. ಶಿ ಸೀಸ್ ಮೆನಿ ಥಿಂಗ್ಸ್, ಅನೇಕ ವಸ್ತುಗಳನ್ನು ನೋಡ್ತಾಳೆ. ಬಟ್ ನಥಿಂಗ್ ಫೀಲ್ಸ್ ಸ್ಪೆಷಲ್ ಎನಫ್, ಯಾವುದು ಕೂಡ ವಿಶೇಷವಾಗಿರ್ತಕ್ಕಂತಹ ವಸ್ತು ಅಂತ ಅವಳಿಗೆ ಅನ್ನಿಸೋದಿಲ್ಲ. ಆಫ್ಟರ್ ಎ ಲಾಂಗ್ ಸರ್ಚ್ ಶಿ ಫೈಂಡ್ಸ್ ದ ಪರ್ಫೆಕ್ಟ್ ಐಟಮ್. ಸುಮಾರು ಹೊತ್ತು ಹೀಗೆ ಬೇರೆ ಬೇರೆ ಸ್ಟೋರ್ಗಳನ್ನು ತಿರುಗಾಡಿದ ನಂತರ ಒಂದು ವಸ್ತು ಸಿಗುತ್ತೆ, ಅದು ಜಿಮ್ಗೆ ಪರ್ಫೆಕ್ಟ್ ಅಂತ ಅವಳಿಗೆ ಅನಿಸುತ್ತೆ. ಎ ಸಿಂಪಲ್ ಎಲಿಗೆಂಟ್ ಪ್ಲಾಟಿನಮ್ ವಾಚ್ ಚೈನ್. ಅವಳಿಗೆ ಸಿಕ್ಕಂತಹ ಒಂದು ಗಿಫ್ಟ್ ಏನಪ್ಪ ಅಂದರೆ ಒಂದು ನೋಡಲಿಕ್ಕೆ ಸುಂದರವಾಗಿರ್ತಕ್ಕಂತಹ ಪ್ಲಾಟಿನಮ್ ವಾಚ್ ಚೈನ್, ಅಂದರೆ ವಾಚ್ಗೆ ಹಾಕ್ತಕ್ಕಂತಹ ಒಂದು ಪ್ಲಾಟಿನಮ್ ಚೈನ್ ಸಿಗ್ತಾ ಇದೆ. ಇಟ್ ಕಾಸ್ಟ್ಸ್ $21, ಜಸ್ಟ್ ವಿತಿನ್ ಹರ್ ಬಜೆಟ್. ಅವಳ ಬಳಿ ಇದ್ದಂತಹದ್ದು $21.87 ಆಗಿತ್ತು. ಆ ಒಂದು ವಾಚ್ ಚೈನ್ ಬೆಲೆ ಏನಿತ್ತು ಪ್ಲಾಟಿನಮ್ದು ಅದಕ್ಕೂ ಕೂಡ $21 ಆಗಿತ್ತು. ಸೊ ಇನ್ನೂ ಕೂಡ 87 ಸೆಂಟ್ಸ್ ಮಾತ್ರ ಅವಳ ಬಳಿ ಉಳಿಲಿಕ್ಕೆ ಚಾನ್ಸ್ ಇದೆ. ದಿಸ್ ಚೈನ್ ಈಸ್ ಪರ್ಫೆಕ್ಟ್ ಬಿಕಾಸ್ ಜಿಮ್ ಆಫನ್ ಚೆಕ್ಸ್ ದ ಟೈಮ್ ಆನ್ ಹಿಸ್ ಪಾಕೆಟ್ ವಾಚ್ ಬಟ್ ಇಟ್ ಡಸಂಟ್ ಹ್ಯಾವ್ ಎ ಪ್ರಾಪರ್ ಚೈನ್ ಟು ಕ್ಯಾರಿ ಇಟ್. ಯಾವಾಗಲೂ ಕೂಡ ಜಿಮ್ ಏನು ಮಾಡ್ತಾ ಇದ್ದ, ಆ ವಾಚನ್ನು ಪಾಕೆಟ್ ವಾಚನ್ನು ಜೇಬಲ್ಲೇ ಇಟ್ಕೊಂಡು ಸಮಯವನ್ನು ನೋಡ್ತಕ್ಕಂತಹ ಸಂದರ್ಭದಲ್ಲಿ ತೆಗೆದು ನೋಡ್ತಾ ಇದ್ದ. ಅದನ್ನು ಕೈಯಲ್ಲಿ ಹಾಕೋಬೇಕು ಅಂದರೆ ಚೈನ್ ಇರಲಿಲ್ಲ. ಸೊ ಈಗ ಈ ಒಂದು ಚೈನನ್ನು ಪರ್ಚೇಸ್ ಮಾಡಿದರೆ ಆ ಒಂದು ವಾಚ್ಗೆ ಇವನು ಚೈನನ್ನು ಹಾಕ್ಕೊಂಡು ತನ್ನ ಕೈಯಲ್ಲಿ ಕಟ್ಟಿಕೊಳ್ಳಬಹುದು ಅಂತಕ್ಕಂತಹ ಉದ್ದೇಶದಿಂದ ಅದೇ ಗಿಫ್ಟೇ ಪರ್ಫೆಕ್ಟ್ ಅಂತೇಳಿ ಡೆಲ್ಲಾ ಡಿಸೈಡ್ ಮಾಡ್ತಾಳೆ. ಡೆಲ್ಲಾ ಇಮ್ಯಾಜಿನ್ಸ್ ಹೌ ಪ್ರೌಡ್ ಜಿಮ್ ವಿಲ್ ಫೀಲ್ ವೆನ್ ಹಿ ಕ್ಯಾನ್ ಅಟ್ಯಾಚ್ ದ ಚೈನ್ ಟು ಹಿಸ್ ಪ್ರಿಷಿಯಸ್ ವಾಚ್. ಈಗ ಈ ಒಂದು ಚೈನನ್ನು ಏನಾದರೂ ಆ ಒಂದು ವಾಚ್ಗೆ ಹಾಕ್ಕೊಂಡು ಅವನು ಕೈಯಲ್ಲಿ ಕಟ್ಕೊಂಡ್ಬಿಟ್ಟ ಅಂದರೆ ಅವನಿಗೆ ತುಂಬಾ ಒಂದು ಹೆಮ್ಮೆ ಅನಿಸುತ್ತೆ, ಖುಷಿ ಪಡ್ತಾನೆ. ಆ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಪ್ರಿಷಿಯಸ್ ವಾಚ್ಗೆ ಇದು ಪರ್ಫೆಕ್ಟ್ ಅಂತ ಡಿಸೈಡ್ ಮಾಡಿದ್ಲು. ಶಿ ಬೈಸ್ ದ ಚೈನ್ ಆ್ಯಂಡ್ ರಿಟರ್ನ್ಸ್ ಹೋಮ್. ಆ ಒಂದು ಚೈನನ್ನು ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗ್ತಾಳೆ. ಹರ್ ಹಾರ್ಟ್ ಈಸ್ ಫಿಲ್ಡ್ ವಿತ್ ಎಕ್ಸೈಟ್ಮೆಂಟ್ ಆ್ಯಂಡ್ ಲವ್. ಅವಳ ಹೃದಯದಲ್ಲಿ ಒಂದು ಎಕ್ಸೈಟ್ಮೆಂಟ್ ತುಂಬಿಕೊಂಡಿದೆ, ಅದರ ಜೊತೆಗೆ ಪ್ರೀತಿಯು ಕೂಡ ಮನೆ ಮಾಡಿದೆ. ಓರಿ ಆ್ಯಂಡ್ ವೇಟಿಂಗ್. ಬ್ಯಾಕ್ ಎಟ್ ಹೋಮ್ ಡೆಲ್ಲಾ ಲುಕ್ಸ್ ಎಟ್ ಹರ್ ಶಾರ್ಟ್ ಹೇರ್ ಆ್ಯಂಡ್ ಬಿಗಿನ್ಸ್ ಟು ಕ್ರೈ. ಮನೆಗೆ ಹೋದವಳೆ ತನ್ನ ಒಂದು ಶಾರ್ಟ್ ಆಗಿರ್ತಕ್ಕಂತಹ ಕೂದಲನ್ನು ನೋಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದಾಳೆ. ಯಾಕೆಂದರೆ ಅಲ್ಲಿಯವರೆಗೂ ಅದೇ ಅವಳಿಗೆ ಟ್ರೆಜರ್ ಆಗಿತ್ತು. ಶಿ ಟ್ರೈಸ್ ಟು ಸ್ಟೈಲ್ ಇಟ್ ಟು ಲುಕ್ ನೈಸ್. ಆ ಒಂದು ಅಳಿದುಳಿರುವ ಶಾರ್ಟ್ ಕೂದಲೇನಿತ್ತೋ ಅದನ್ನೇ ಅವಳು ಏನು ಮಾಡ್ತಾ ಇದ್ದಾಳೆ ಅಂದರೆ ನೈಸಾಗಿ ಕಾಣಲಿ ಅಂತೇಳಿ ಸೆಟ್ ಮಾಡ್ಕೊಳ್ತಾ ಇದ್ದಾಳೆ. ಬಟ್ ಶಿ ವಂಡರ್ಸ್ ಇಫ್ ಜಿಮ್ ವಿಲ್ ಸ್ಟಿಲ್ ಫೈಂಡ್ ಹರ್ ಬ್ಯೂಟಿಫುಲ್ ವಿತೌಟ್ ಹರ್ ಲಾಂಗ್ ಲಾಕ್ಸ್. ಈಗಲೂ ಕೂಡ ಜಿಮ್ಗೆ ನಾನು ಸುಂದರವಾಗಿ ಕಾಣ್ತೇನಾ, ಈ ಒಂದು ನನ್ನ ಕೂದಲು ಇಲ್ಲದೇನೆ ಅಂತಕ್ಕಂತಹ ಪ್ರಶ್ನೆಯೂ ಕೂಡ ಅವಳಲ್ಲಿ ಮನೆ ಮಾಡಿರುತ್ತೆ. ಶಿ ಕೀಪ್ಸ್ ಟೆಲಿಂಗ್ ಹರ್ ಸೆಲ್ಫ್ ದ್ಯಾಟ್ ಜಿಮ್ ವಿಲ್ ಲವ್ ಹರ್ ನೋ ಮ್ಯಾಟರ್ ವಾಟ್. ತನ್ನ ಕೂದಲು ಹೇಗಿದ್ದೇನೋ ಹೇಗಿಲ್ವೋ ಅದು ಗೊತ್ತಿಲ್ಲ, ಜಿಮ್ ಮಾತ್ರ ಖಂಡಿತವಾಗ್ಲೂ ಕೂಡ ನಾನು ಹೇಗಿದ್ದೇನೋ ಹಾಗೆ ಪ್ರೀತಿಸ್ತಾನೆ ಅಂತಕ್ಕಂತಹ ಒಂದು ನಂಬಿಕೆ ಅವಳಲ್ಲಿತ್ತು. ಶಿ ಪ್ರಿಪೇರ್ಸ್ ಡಿನ್ನರ್ ಆ್ಯಂಡ್ ವೇಟ್ಸ್ ಫಾರ್ ಜಿಮ್ ಟು ಕಮ್ ಹೋಮ್. ಆಲ್ರೆಡಿ ಊಟವನ್ನು ರೆಡಿ ಮಾಡಿ ಗಂಡನಿಗೋಸ್ಕರ ಕಾಯ್ತಾ ಇದ್ದಾಳೆ. ಎವ್ರಿ ಸೌಂಡ್ ಇನ್ ದ ಹಾಲ್ವೇ ಮೇಕ್ಸ್ ಹರ್ ಹಾರ್ಟ್ ರೇಸ್. ಹೊರಗಡೆ ಯಾವುದಾದ್ರೂ ಸೌಂಡ್ ಬಂತು ಅಂದರೆ ಗಂಡ ಬರ್ತಾ ಇದ್ದೇನೇನೋ ಅಂತಕ್ಕಂತಹ ಒಂದು ಭರವಸೆಯೊಂದಿಗೆ ಅವಳಿಗೆ ಆತಂಕನೂ ಆಗುತ್ತೆ ಅದರಿಂದ. ಯಾಕೆಂದರೆ ಬಂದು ನನ್ನ ಕೂದಲನ್ನು ನೋಡಿದರೆ ಅವನೆಲ್ಲಿ ಶಾಕ್ ಆಗಿಬಿಡ್ತಾನೋ ಅಂತಕ್ಕಂತಹ ಒಂದು ಆತಂಕವೂ ಕೂಡ ಅವಳ ಮನಸ್ಸಿನಲ್ಲಿರುತ್ತೆ. ಶಿ ಈಸ್ ನರ್ವಸ್ ಆ್ಯಂಡ್ ಎಕ್ಸೈಟೆಡ್ ಅಟ್ ದ ಸೇಮ್ ಟೈಮ್. ಒಂದು ಕಡೆ ನರ್ವಸ್ ಆಗಿದ್ದಾಳೆ, ಇನ್ನೊಂದು ಕಡೆ ತುಂಬ ಖುಷಿಯಾಗಿದ್ದಾಳೆ, ಎಕ್ಸೈಟ್ ಆಗಿದ್ದಾಳೆ. ಶಿ ಕ್ಲಚಸ್ ದ ಗಿಫ್ಟ್ ಇನ್ ಹರ್ ಹ್ಯಾಂಡ್. ತನ್ನ ಕೈಯಲ್ಲಿ ಆ ಒಂದು ಗಿಫ್ಟನ್ನು ಹಿಡಿದುಕೊಂಡು ಹಾಗೆ ನಿಂತಿದ್ದಾಳೆ, ರೆಡಿ ಟು ಸರ್ಪ್ರೈಸ್ ಹಿಮ್. ಬಂದ ತಕ್ಷಣವೇ ಆ ಗಿಫ್ಟನ್ನು ಅವನಿಗೆ ಕೊಟ್ಟು ಅವನಿಗೆ ಒಂದು ಸರ್ಪ್ರೈಸನ್ನು ಕೊಡಬೇಕು ಅಂತಕ್ಕಂತಹ ಒಂದು ಆಸೆ ಅವಳ ಹತ್ರ ಇತ್ತು. ಈಗ ಜಿಮ್ ಮನೆಗೆ ಬಂದ. ಜಿಮ್ಸ್ ರಿಯಾಕ್ಷನ್ ಯಾವ ರೀತಿ ಇತ್ತು ನೋಡಿ. ಫೈನಲಿ ಜಿಮ್ ವಾಕ್ಸ್ ಇನ್ ಟು ದ ರೂಮ್. ಹೀ ಈಸ್ ಟಾಲ್ ಕ್ವೈಟ್ ಯಂಗ್ ಮ್ಯಾನ್. ನೋಡಲಿಕ್ಕೆ ತುಂಬಾ ಎತ್ತರವಾಗಿರ್ತಕ್ಕಂತಹ ವ್ಯಕ್ತಿ ಅವನಾಗಿದ್ದಾನೆ. ಕ್ವೈಟ್, ಮನಸ್ಸಲ್ಲಿ ತುಂಬ ಶಾಂತತೆ ತುಂಬಿಕೊಂಡಿದೆ. ವೆನ್ ಹಿ ಸೀಸ್ ಡೆಲ್ಲಾ ಹಿ ಸ್ಟಾಪ್ಸ್ ಆ್ಯಂಡ್ ಜಸ್ಟ್ ಸ್ಟೇಸ್ ಎಟ್ ಹರ್. ಬಂದವನೇ ಆ ಡೆಲ್ಲಾಳನ್ನು ನೋಡ್ತಾನೆ. ಒಂದು ಕ್ಷಣ ಅವನು ಹಾಗೇ ನಿಂತ್ಕೊಂಡು ಇವಳ ಕಡೆನೇ ನೋಡ್ತಾ ಇರ್ತಾನೆ.
ಹಿಸ್ ಫೇಸ್ ಶೋಸ್ ಎ ಸ್ಟ್ರೇಂಜ್ ಎಕ್ಸ್ಪ್ರೆಷನ್, ನಾಟ್ ಆ್ಯಂಗರ್, ನಾಟ್ ಹ್ಯಾಪಿನೆಸ್, ಬಟ್ ಸರ್ಪ್ರೈಸ್. ಎಸ್, ಅವನ ಮುಖದಲ್ಲಿ ಯಾವುದೇ ಒಂದು ಕೋಪ ಇಲ್ಲ, ಒಂದು ಸಂತೋಷನೂ ಕೂಡ ಕಾಣಿಸ್ತಾ ಇಲ್ಲ, ಬಟ್ ಒಂದು ಸರ್ಪ್ರೈಸ್ ಅವನ ಒಂದು ಮುಖದಲ್ಲಿ ಕಾಣಿಸ್ತಾ ಇದೆ. ಡೆಲ್ಲಾ ಬಿಕಮ್ಸ್ ಆಂಗ್ಜಿಯಸ್, ಸ್ವಲ್ಪ ಆತಂಕ ಆಗ್ತಾ ಇದೆ ಡೆಲ್ಲಾಳಿಗೆ, ಯಾಕೆ ಇವನು ಹೀಗಿದ್ದಾನೆ ಅಂತಕ್ಕಂಥದ್ದು. ಸಿ ಎಕ್ಸ್ಪ್ಲೇನ್ಸ್ ಕ್ವಿಕ್ಲಿ, ಐ ಸೋಲ್ಡ್ ಮೈ ಹೇರ್ ಟು ಬೈ ಯು ಎ ಗಿಫ್ಟ್. ನನ್ನ ಕೂದಲನ್ನು ನಾನು ಮಾರಿಬಿಟ್ಟಿದ್ದೇನೆ ಜಿಮ್, ಯಾಕೆಂದರೆ ನಿನಗೋಸ್ಕರ ಒಂದು ಗಿಫ್ಟನ್ನು ಪರ್ಚೇಸ್ ಮಾಡಬೇಕಾಗಿತ್ತು, ಹಾಗಾಗಿ ಸತ್ಯವನ್ನು ಹೇಳ್ತಾ ಇದ್ದಾಳೆ. ಡೋಂಟ್ ಬಿ ಮ್ಯಾಡ್, ಇದರಿಂದ ಹುಚ್ಚಾಗಬೇಡ ನೀನು, ಇಟ್ ವಿಲ್ ಗ್ರೋ ಬ್ಯಾಕ್, ಮತ್ತೆ ನನ್ನ ಕೂದಲು ಬೆಳೆಯುತ್ತೆ, ಚಿಂತೆ ಮಾಡಬೇಡ ಅಂತ ಹೇಳ್ತಾಳೆ. ಐ ಜಸ್ಟ್ ವಾಂಟೆಡ್ ಟು ಗೆಟ್ ಯು ಸಮಥಿಂಗ್ ಸ್ಪೆಷಲ್, ನಾನು ನಿನಗೋಸ್ಕರ ಒಂದೇನಾದರೂ ಸ್ಪೆಷಲ್ ಆಗಿರ್ತಕ್ಕಂತಹ ಗಿಫ್ಟನ್ನು ತರಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನನ್ನ ಕೂದಲನ್ನು ಮಾರಿದ್ದೇನೆ, ತಲೆ ಕೆಡಿಸ್ಕೊಬೇಡ, ಬೇಗ ಮತ್ತೆ ಕೂದಲು ಬರ್ತವೆ ಅಂತ ಹೇಳ್ತಾ ಇದ್ದಾಳೆ. ಜಿಮ್ ಸ್ಟಿಲ್ ಸೇಸ್ ನಥಿಂಗ್, ಈಗಲೂ ಕೂಡ ಜಿಮ್ ಮಾತಾಡ್ತಾನೆ ಇಲ್ಲ. ಹಿ ಟೇಕ್ಸ್ ಎ ಡೀಪ್ ಬ್ರೆತ್, ದೀರ್ಘ ಉಸಿರನ್ನು ತೆಗೆದುಕೊಳ್ತಾ ಇದ್ದಾನೆ. ದೆನ್ ಸ್ಮೈಲ್ಸ್ ಜೆಂಟ್ಲಿ ಆ್ಯಂಡ್ ಟೇಕ್ಸ್ ಸಮಥಿಂಗ್ ಫ್ರಮ್ ಹಿಸ್ ಪಾಕೆಟ್, ಎ ಸ್ಮಾಲ್ ರ್ಯಾಪ್ಡ್ ಬಾಕ್ಸ್. ನಗ್ತಾ ಏನು ಮಾಡ್ತಾನೆ, ತಾನು ತಂದಂತಹ ಒಂದು ಸ್ಮಾಲ್ ಬಾಕ್ಸನ್ನು ಇವಳ ಕೈಗೆ ಕೊಡ್ತಾ ಇದ್ದಾನೆ, ಅವಳ ಕೈಗೆ ಕೊಡ್ತಾ ಇದ್ದಾನೆ. ಅವನು ಕೂಡ ಒಂದು ಗಿಫ್ಟನ್ನು ತಂದಿದ್ದಾನೆ ಆ್ಯಸ್ ಎ ಕ್ರಿಸ್ಮಸ್ ಗಿಫ್ಟ್ ಫಾರ್ ಹಿಸ್ ವೈಫ್. ದ ಬ್ಯೂಟಿಫುಲ್ ಕಾಮ್ಸ್, ಅವನು ತಂದಿರತಕ್ಕಂತಹ ಗಿಫ್ಟ್ ಇವಾಗಿದ್ದಾವೆ. ಡೆಲ್ಲಾ ಓಪನ್ಸ್ ದ ಬಾಕ್ಸ್ ಆ್ಯಂಡ್ ಗ್ಯಾಸ್ಪ್ಸ್, ಆ ಒಂದು ಬಾಕ್ಸನ್ನು ಓಪನ್ ಮಾಡ್ತಾಳೆ, ಹಾಗೆ ದೀರ್ಘವಾಗಿರ್ತಕ್ಕಂತಹ ಒಂದು ಉಸಿರನ್ನು ಬಿಡ್ತಾ ಇದ್ದಾಳೆ. ಇನ್ಸೈಡ್ ಆರ್ ಅ ಸೆಟ್ ಆಫ್ ಬ್ಯೂಟಿಫುಲ್ ಕಾಮ್ಸ್, ಅದರೊಳಗಡೆ ಇರ್ತಕ್ಕಂಥವು ತಲೆಯ ಕೂದಲನ್ನು ಬಾಚಲಿಕ್ಕೆ ತಂದಂತಹ ಒಂದು ಕೋಮ್ಸ್ ಅಲ್ಲಿ ಇರ್ತವೆ, ಬಾಚಣಿಕೆಗಳು. ದ ವೆರಿ ಒನ್ಸ್ ಶಿ ಹ್ಯಾಡ್ ಅಡ್ಮೈರ್ಡ್ ಮೆನಿ ಟೈಮ್ಸ್ ಇನ್ ಎ ಸ್ಟೋರ್ ವಿಂಡೋ. ಇವ್ರು ಯಾವತ್ತಾದರೂ ಬೀದಿಲಿ ಹೋಗ್ತಾ ಇರಬೇಕಾದ್ರೆ ಆ ಒಂದು ವಿಂಡೋದ ಒಳಗಿಂದ, ಅಂದರೆ ಸ್ಟೋರ್ಗಳೇನಿರ್ತವೋ ಅಲ್ಲಿಂದ ಅವಳು ಒಳಗಡೆ ನೋಡ್ತಾ ನೋಡ್ತಾ ಆಸೆಯನ್ನು ಪಡ್ತಾ ಇದ್ಲು, ಈ ಒಂದು ಕೋಮ್ಸ್ ತನಗೆ ಬೇಕು ಅಂತ ಹೇಳಿ. ದೇ ಆರ್ ಮೇಡ್ ಆಫ್ ಟಾರ್ಟೈಸ್ ಶೆಲ್, ಅವುಗಳು ಟಾರ್ಟೈಸ್ ಶೆಲ್ಲಿನಿಂದ, ಅಂದರೆ ಆಮೆಯ ಶೆಲ್ಲಿಂದ ಮಾಡಿರ್ತಕ್ಕಂತಹ ಕೋಮ್ಸ್ ಆಗಿರ್ತವೆ. ಆ್ಯಂಡ್ ಹ್ಯಾವ್ ಟೈನಿ ಜ್ಯುವೆಲ್ಸ್, ಟೈನಿ ಮೀನ್ಸ್ ಸ್ಮಾಲ್ ಅಂತ, ಆನ್ ದ ಎಡ್ಜಸ್, ಆ ಒಂದು ಎಡ್ಜ್ ಏನಿರ್ತವೋ ಬಾಚಣಿಕೆಯಲ್ಲಿ ಅವುಗಳಿಗೆ ಸ್ವಲ್ಪ ಜುವೆಲ್ಸನ್ನು ಹಾಕಿರ್ತಾರೆ. ಸೊ ದೇ ಆರ್ ವೆರಿ ಬ್ಯೂಟಿಫುಲ್ ಕಾಮ್ಸ್ ಆಗಿರ್ತವೆ. ಡೆಲ್ಲಾ ಹ್ಯಾಡ್ ಡ್ರೀಮ್ಡ್ ಆಫ್ ಓನಿಂಗ್ ದೆಮ್ ಫಾರ್ ಎ ಲಾಂಗ್ ಟೈಮ್ ಬಟ್ ದೇ ವರ್ ಟೂ ಎಕ್ಸ್ಪೆನ್ಸಿವ್. ಯಾವತ್ತಾದರೂ ಇವುಗಳನ್ನು ನಾನು ಪರ್ಚೇಸ್ ಮಾಡಬೇಕು ಅಂತಕ್ಕಂತಹ ಆಸೆ ಇರುತ್ತೆ, ಬಟ್ ಆಗಿರಲಿಲ್ಲ, ಯಾಕೆಂದರೆ ದೇ ವರ್ ಟೂ ಎಕ್ಸ್ಪೆನ್ಸಿವ್, ಅವು ತುಂಬ ದುಬಾರಿ ಆಗಿರ್ತಕ್ಕಂತಹ ಕೋಮ್ಸ್ ಆಗಿರ್ತವೆ. ಹಾಗಾಗಿ ನೌ ಶಿ ಹ್ಯಾಸ್ ದೆಮ್ ಇನ್ ಹರ್ ಹ್ಯಾಂಡ್ಸ್, ಈಗ ಆ ಒಂದು ದುಬಾರಿ ಕೋಮ್ಸ್ಗಳು ಅವಳ ಕೈಯಲ್ಲಿದ್ದಾವೆ. ಬಟ್ ಶಿ ಹ್ಯಾಸ್ ನೋ ಲಾಂಗ್ ಹೇರ್ ಟು ಯೂಸ್ ದೆಮ್ ವಿತ್, ಬಟ್ ಈಗ ಆ ಒಂದು ಕೂದಲುಗಳೇ ಇಲ್ಲ ಆ ಒಂದು ಕೋಮ್ಸನ್ನು ಯೂಸ್ ಮಾಡಲಿಕ್ಕೆ. ಶಿ ಕ್ರೈಸ್ ಆ್ಯಂಡ್ ಹಗ್ಸ್ ಜಿಮ್, ಅಳ್ತಾನೆ ತನ್ನ ಗಂಡನನ್ನು ಅಪ್ಪಿಕೊಳ್ತಾ ಇದ್ದಾಳೆ. ಮೈ ಹೇರ್ ವಿಲ್ ಗ್ರೋ ಫಾಸ್ಟ್ ಜಿಮ್, ನನ್ನ ಕೂದಲುಗಳು ಬೇಗ ಬೆಳಿತವೆ ಜಿಮ್ ಅಂತ ಹೇಳ್ತಾ ಇದ್ದಾಳೆ. ಶಿ ಸೇಸ್ ಯು ಡೋಂಟ್ ನೋ ಹೌ ಹ್ಯಾಪಿ ಯು ಹ್ಯಾವ್ ಮೇಡ್ ಮೀ, ನಿನ್ನಿಂದ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂಥೇಳಿ ಹೇಳ್ತಾಳೆ. ದೆನ್ ಶಿ ಗಿವ್ಸ್ ಹಿಮ್ ಹರ್ ಗಿಫ್ಟ್, ತಾನು ತಂದಂತಹ ಗಿಫ್ಟನ್ನು ಈಗ ಗಂಡನ ಕೈಗೆ ಕೊಡ್ತಾ ಇದ್ದಾಳೆ. ದ ಪ್ಲಾಟಿನಮ್ ಚೈನ್ ಫಾರ್ ಹಿಸ್ ವಾಚ್. ದ ಸೆಕೆಂಡ್ ಸರ್ಪ್ರೈಸ್, ಈಗ ಇನ್ನೊಂದು ಸರ್ಪ್ರೈಸ್ ಇದೆ. ಜಿಮ್ ಲುಕ್ಸ್ ಅಟ್ ದ ಚೈನ್ ಆ್ಯಂಡ್ ಸ್ಮೈಲ್ಸ್ ಗೇನ್, ನಗ್ತಾ ಹೇಳ್ತಾ ಇದ್ದಾನೆ ಜಿಮ್, ಎ ಲಿಟಲ್ ಸ್ಯಾಡ್ಲಿ, ಸ್ವಲ್ಪ ಬೇಸರನೂ ಕೂಡ ಇದೆ. ದೆನ್ ಹಿ ಟೆಲ್ಸ್ ಡೆಲ್ಲಾ ದ ಸೆಕೆಂಡ್ ಸರ್ಪ್ರೈಸ್. ಹಿ ಸೇಸ್, ಡೆಲ್ಲಾ ಐ ಸೋಲ್ಡ್ ಮೈ ವಾಚ್ ಟು ಬೈ ಯು ದ ಕೋಮ್ಸ್, ನಿನಗೆ ಕೋಮ್ಸನ್ನು ತರಬೇಕು ಅಂಥೇಳಿ ನಾನು ನನ್ನ ವಾಚನ್ನು ಮಾರಿಬಿಟ್ಟಿದ್ದೇನೆ ಡೆಲ್ಲಾ ಅಂತ ಹೆಂಡತಿಗೆ ಹೇಳ್ತಾನೆ. ಡೆಲ್ಲಾ ಈಗ ಶಾಕ್ ಆಗ್ತಾ ಇದ್ದಾಳೆ. ಡೆಲ್ಲಾ ಈಸ್ ಶಾಕ್ಡ್. ಬೋತ್ ಆಫ್ ದೆಮ್ ಹ್ಯಾವ್ ಗಿವನ್ ಅವೇ ದೇರ್ ಮೋಸ್ಟ್ ವ್ಯಾಲ್ಯೂಬಲ್ ಪೊಸಿಷನ್ಸ್ ಟು ಬೈ ಸಮಥಿಂಗ್ ಫಾರ್ ದಿ ಅದರ್. ಅವರಿಬ್ಬರೂ ಕೂಡ, ಕೇವಲ ಒಬ್ಬರಲ್ಲ, ಇಬ್ಬರೂ ಕೂಡ ತಮ್ಮ ಬಳಿ ಇದ್ದಂತಹ ಅತ್ಯಮೂಲ್ಯ ವಸ್ತುಗಳನ್ನು ಏನು ಮಾಡಿದ್ದಾರೆ, ಗಿಫ್ಟನ್ನು ತರಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಮಾರಿಬಿಟ್ಟಿದ್ದಾರೆ. ಥಿಂಗ್ಸ್ ದೇ ಕ್ಯಾನ್ ನೋ ಲಾಂಗರ್ ಯೂಸ್. ಡೆಲ್ಲಾ ಹ್ಯಾಸ್ ನೋ ಹೇರ್ ಫಾರ್ ದ ಕೋಮ್ಸ್. ನೋಡಿ, ಡೆಲ್ಲಾಗೆ ಹೇರ್ ಇಲ್ಲ, ಈಗ ಕೋಮ್ಸ್ ಇದ್ದಾವೆ. ಆ್ಯಂಡ್ ಜಿಮ್ ಹ್ಯಾಸ್ ನೋ ವಾಚ್ ಫಾರ್ ದ ಚೈನ್, ಈಗ ಅವನ ಬಳಿ ಚೈನ್ ಇದೆ ಬಟ್ ವಾಚೇ ಇಲ್ಲ. ಫಾರ್ ಅ ಮೂಮೆಂಟ್ ದೇ ಆರ್ ಕ್ವೈಟ್, ಸ್ವಲ್ಪ ಹೊತ್ತಿಬ್ಬರು ಕೂಡ ಸುಮ್ಮನೆ ಇರ್ತಾರೆ. ದೆನ್ ದೇ ಬೋತ್ ಲಾಫ್ ಸಾಫ್ಟ್ಲಿ, ನಗ್ತಾ ಇದ್ದಾರೆ. ದೇ ಆರ್ ನಾಟ್ ಆ್ಯಂಗ್ರಿ ಆರ್ ಸ್ಯಾಡ್, ಕೋಪನೂ ಇಲ್ಲ ದುಃಖನೂ ಇಲ್ಲ. ದೇ ನೋ ದ್ಯಾಟ್ ದ ಗಿಫ್ಟ್ಸ್ ದೋ ನೌ ಯೂಸ್ಲೆಸ್ ಆರ್ ಫುಲ್ ಆಫ್ ಲವ್ ಆ್ಯಂಡ್ ಸ್ಯಾಕ್ರಿಫೈಸ್. ಯಾಕಂದರೆ ಇಬ್ಬರಿಗೆ ಗೊತ್ತಿದೆ ಆ ಒಂದು ಗಿಫ್ಟ್ ಏನು ತಂದಿದ್ದಾರೋ ಅವುಗಳು ಏನನ್ನು ಒಳಗೊಂಡಿದ್ದಾವೆ ಅಂದರೆ ಫುಲ್ ಆಫ್ ಲವ್ ಮತ್ತು ಸ್ಯಾಕ್ರಿಫೈಸ್, ಅಂದರೆ ಪ್ರೀತಿ ಮತ್ತು ತ್ಯಾಗಗಳ ಒಂದು ಸಂಕೇತವಾಗಿ ಆ ಗಿಫ್ಟ್ಗಳು ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ದ ಡೀಪರ್ ಮೀನಿಂಗ್ ಆಫ್ ದಿಸ್ ಸ್ಟೋರಿ.
The story ends with a message from the author. He says that Jim and Della are just like the Magi, the wise men who gave gifts to baby Jesus long ago. ಸುಮಾರು ವರ್ಷಗಳ ಹಿಂದೆ ಜೀಸಸ್ ಜನಿಸಿದಾಗ ಆ ಜೀಸಸ್ಗೆ ಗಿಫ್ಟ್ ಕೊಡಬೇಕು ಅಂಥೇಳಿ ಮೆಜೈ ಅಂತಕ್ಕಂಥವ್ರು 3 ವೈಸ್ ಮೆನ್ ಏನು ಮಾಡಿರ್ತಾರೆ ಅಂದರೆ ಲಾಂಗ್ ಪ್ರಯಾಣವನ್ನು ಮಾಡಿ ಗಿಫ್ಟನ್ನು ಕೊಟ್ಟು ಬಂದಿರ್ತಾರೆ. ಸೊ ಈಗ ಇವರಿಬ್ಬರ ಒಂದು ಗಿಫ್ಟ್ ಏನಿದಾವೋ ಅದಕ್ಕೆ ಈಕ್ವಲೆಂಟ್ ಅಂಥೇಳಿ ರೈಟರ್ ಹೇಳ್ತಾ ಇದ್ದಾರೆ. ದ ಮೆಜೈ ಬ್ರಾಟ್ ಗೋಲ್ಡ್, ಫ್ರಾಂಕಿನ್ಸನ್ ಆ್ಯಂಡ್ ಮಿರ್ರಾ. ದೇರ್ ಗಿಫ್ಟ್ಸ್ ವರ್ ವ್ಯಾಲ್ಯೂಯಬಲ್. ಈ ಒಂದು 3 ವಸ್ತುಗಳನ್ನು ಗಿಫ್ಟ್ ಆಗಿ ತೆಗೆದುಕೊಂಡಿರ್ತಾರೆ. ಗೋಲ್ಡ್ ಇರ್ಬೋದು, ಫ್ರಾಂಕಿನ್ಸೆನ್ಸ್ ಇರ್ಬೋದು, ಆ್ಯಂಡ್ ಮಿರ್ರಾ ಅಂತಕ್ಕಂತಹ ವಸ್ತುಗಳನ್ನು ಕೊಟ್ಟಿರ್ತಾರೆ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ದೇ ವರ್ ಗಿವನ್ ವಿತ್ ಲವ್ ಆ್ಯಂಡ್ ಡಿವೋಷನ್. ಈ ವಸ್ತುಗಳು ಕಡಿಮೆ ಬೆಲೆಯವೇ ಆಗಿರಬಹುದು, ಆದರೆ ಅವುಗಳಲ್ಲಿ ಪ್ರೀತಿ ತುಂಬಿರುತ್ತೆ, ಡಿವೋಷನ್ ಒಂದು ಭಕ್ತಿನಿ ತುಂಬಿರುತ್ತೆ. ಇನ್ ದ ಸೇಮ್ ವೇ ಜಿಮ್ ಆ್ಯಂಡ್ ಡೆಲ್ಲಾ ಗೇವ್ ದ ಗ್ರೇಟೆಸ್ಟ್ ಗಿಫ್ಟ್ಸ್ ಆಫ್ ಆಲ್, ಸ್ಯಾಕ್ರಿಫೈಸ್, ಲವ್ ಆ್ಯಂಡ್ ಕೈಂಡ್ನೆಸ್. ಅದೇ ರೀತಿ ಜಿಮ್ ಮತ್ತು ಡೆಲ್ಲಾ ಇಬ್ಬರು ಕೂಡ ತ್ಯಾಗ ಅಂತಕ್ಕಂತಹ ಗಿಫ್ಟು, ಪ್ರೀತಿ ಅಂತಕ್ಕಂತಹ ಗಿಫ್ಟು, ಒಂದು ಕೈಂಡ್ನೆಸ್ ಅಂತಕ್ಕಂತಹ ಗಿಫ್ಟನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ದೇ ಗೇವ್ ಅಪ್ ದೇರ್ ಮೋಸ್ಟ್ ಲವ್ಡ್ ಪೊಸಿಷನ್ಸ್ ಟು ಮೇಕ್ ಈಚ್ ಅದರ್ ಹ್ಯಾಪಿ. ದಿಸ್ ಮೇಕ್ಸ್ ದೇರ್ ಗಿಫ್ಟ್ಸ್ ದ ವೈಜೆಸ್ಟ್ ಆ್ಯಂಡ್ ಮೋಸ್ಟ್ ಮೀನಿಂಗ್ಫುಲ್ ಆಫ್ ಆಲ್. ಎಲ್ಲ ಜಗತ್ತಿನ ಗಿಫ್ಟ್ಗಳಲ್ಲೇ ಅತ್ಯಮೂಲ್ಯವಾಗಿರ್ತಕ್ಕಂತಹ ಗಿಫ್ಟ್ಗಳನ್ನು ಜಿಮ್ ಮತ್ತು ಡೆಲ್ಲಾ ಶೇರ್ ಮಾಡಿಕೊಂಡಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ರೈಟರ್ ಹೇಳ್ತಾ ಹೋಗ್ತಾರೆ. ಇನ್ನು ಕನ್ಕ್ಲೂಷನ್ ಪಾರ್ಟ್ ನೋಡಿ. ದ ಗಿಫ್ಟ್ ಆಫ್ ದ ಮೆಜಾ ಈಸ್ ಎ ವೆರಿ ಶಾರ್ಟ್ ಸ್ಟೋರಿ ಬಟ್ ಇಟ್ ಟೀಚಸ್ ಎ ಬಿಗ್ ಲೆಸನ್. Jim and Della story stays in our hearts because it reminds us of what is truly important. Not money or things, but love, care and the joy of loving. ಎಸ್, ಉಳಿತಕ್ಕಂಥದ್ದು ಕೇವಲ ಶಾಶ್ವತವಾಗಿ ಉಳಿಯೋದು ಅಂದರೆ ದುಡ್ಡಲ್ಲ, ಪ್ರೀತಿ ಅಂತಕ್ಕಂಥದ್ದು, ಕೇರ್ ಅಂತಕ್ಕಂಥದ್ದು ಮತ್ತು ಕೊಡೋದ್ರಲ್ಲಿರ್ತಕ್ಕಂತಹ ಒಂದು ಖುಷಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ದೇರ್ ಗಿಫ್ಟ್ಸ್ though not useful in the end are full of meaning because of the sacrifices behind them. ಅವರು ಮಾಡಿರ್ತಕ್ಕಂತಹ ತ್ಯಾಗದ ಪ್ರತೀಕವಾಗಿ ಆ ಒಂದು ಗಿಫ್ಟ್ಗಳು ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ವಿದ್ಯಾರ್ಥಿಗಳೇ, ವಿಡಿಯೋದಿಂದ ನಿಮಗೆ ಈ ಒಂದು ಸ್ಟೋರಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ಲೆಸನ್ಸ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಮತ್ತು ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಯು ಕ್ಯಾನ್ ಗೆಟ್ ದಟ್ ವಿಡಿಯೋ ಆಲ್ಸೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೈನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆಲ್ ದ ಬೆಸ್ಟ್.